ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಮತ್ತು ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ, ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ನಾವು ತಾಯಿ ಆದ ತಕ್ಷಣವೇ ನಮಗಿರೋ ಅಂಥ ಮೊದಲನೇ ಚಿಂತೆ, ಕನ್ಸರ್ನ್ ಏನು ಅಂದರೆ, ಮಗುಗೆ ಹಾಲು ಸಾಕಾಗ್ತಾ ಇದೆಯಾ, ಮಗು ವೆಯ್ಟ್ ಗೇನ್ ಆಗ್ತಾ ಇದೆಯಾ. ಅದೇ ಎಲ್ಲ ತಾಯಿಂದಿರಿಗೂ ಇರೋದು. ಚಿಕ್ಕ ಪಾಪುನೇ ಅಂತಲ್ಲ, ಈಗ ನಮ್ಮಮ್ಮಂಗೆ ನಾವು ಇಷ್ಟು ದೊಡ್ಡವರಾಗಿದ್ರು ನಾವು ಊಟ ಮಾಡಿದ್ವಾ, ಹೊಟ್ಟೆ ತುಂಬ ಊಟ ಮಾಡಿದ್ವಾ, ಅದು ಇದ್ದೇ ಇರುತ್ತಲ್ವ. ತಾಯಿ ಚಿಂತೆನೇ ಅದು. ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು, ಮಗುಗೆ ಊಟ ಸಾಕಾಗಬೇಕು, ಇದು ಕನ್ಸರ್ನ್ ಇದ್ದೇ ಇರುತ್ತಲ್ಲ ತಾಯಿ. ಸೊ ನನಗೂ ಅದೇ ಪ್ರಾಬ್ಲಮ್ಮು, ನಾನು ಅದೇ ಪ್ರಾಬ್ಲಮ್ನ ಫೇಸ್ ಮಾಡಿದೆ ಫಸ್ಟ್ ಪ್ರೆಗ್ನೆನ್ಸಿಲಿ. ನಮ್ಮ ಇಶಾನ್ ಹುಟ್ಟಿದಾಗ ಮಿಲ್ಕ್ ಸಪ್ಲೈ ಕಮ್ಮಿ ಇದ್ದಿದ್ದರಿಂದ ನನಗೆ ತುಂಬ ಬೇಜಾರಾಗೋದು. ನನ್ನ ಮಗುಗೆ ನಾನು ಎದೆ ಹಾಲನ್ನ ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ. ಅವನು ಸರಿಯಾಗಿ ಲ್ಯಾಚ್ ಮಾಡ್ತಾ ಇರಲಿಲ್ಲ. ಆಮೇಲೆ ಹುಟ್ಟಿ 2 ದಿನಕ್ಕೇ ಅವನು 400 ಗ್ರಾಮ್ ಕಮ್ಮಿ ಆದ. ಆವಾಗ ನಮಗೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ನೀವು ಸಪ್ಲಿಮೆಂಟ್ ಮಾಡಬೇಕು, ಫಾರ್ಮುಲಾನ ನೀವು ಸಪ್ಲಿಮೆಂಟ್ ಕೊಡಲೇಬೇಕು, ಇಲ್ಲಾಂದರೆ ವೆಯ್ಟ್ ಗೇನ್ ಆಗೋಲ್ಲ ಅಂತ ಹೇಳಿದ್ರು. ಸೊ ನಾನು ಬ್ರೆಸ್ಟ್ ಫೀಡ್ ಮಾಡಿಕೊಂಡು, ಜೊತೆಗೆ ನಾವು ಅವನಿಗೆ ಎಕ್ಸ್ಟ್ರಾ ಕೇಳಿದಾಗ ನಾವು ಸಪ್ಲಿಮೆಂಟ್ ಅವನಿಗೆ ಫಾರ್ಮುಲಾ ಕೊಡ್ತಾಯಿದ್ವಿ. ಬಟ್ ನನಗದು ಏನೋ ಗೊತ್ತಿಲ್ಲ, ಹಂಗೆ ಹಿಂಸೆ ಆಗ್ತಾಯಿತ್ತು. ಫಾರ್ಮುಲಾ ಕೊಡೋದು ಬೇಡ, ಬ್ರೆಸ್ಟ್ ಮಿಲ್ಕೇ ಕೊಡಬೇಕು ಅನ್ನೋ ಒಂದು ನನಗೆ ತುಂಬ ಇದಿತ್ತು. ಫಾರ್ಮುಲಾ ಹಂಗಂತ ಫಾರ್ಮುಲಾ ಕೆಟ್ಟೋದು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಪರ್ಸ್ನಲಿ ನನಗೆ ಬ್ರೆಸ್ಟ್ ಮಿಲ್ಕೇ ಅವನಿಗೆ ಕೊಡಬೇಕು ಅನ್ನೋದು ಇತ್ತು. ಬಟ್ ಯಾರಿಗೆಲ್ಲ ಈಗ ಎಲ್ಲರಿಗೂ ಏನೋ ಮಿಲ್ಕ್ ಬರೋದು ಇಲ್ಲ, ಅಥವಾ ಬೇರೆ ಬೇರೆ ಹೆಲ್ತ್ ಕಂಡೀಷನಿಂದ ಅವ್ರಿಗೆ ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗದಿದ್ದವ್ರು ಫಾರ್ಮುಲಾ ಯೂಸ್ ಮಾಡ್ತಾರೆ. ಸೊ ನಾನು ಹೇಳ್ತಾ ಇರೋದು ಫಾರ್ಮುಲಾ ಅಂತೂ ಕೆಟ್ಟೋದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಬ್ರೆಸ್ಟ್ ಮಿಲ್ಕ್ ತುಂಬ ಒಳ್ಳೇದು ಮಗುಗೆ. ಒಂದೊಂದು ಹನಿಯಿನ ಬ್ರೆಸ್ಟ್ ಮಿಲ್ಕು ತುಂಬ ಇಂಪಾರ್ಟೆಂಟು ಮಗುಗೆ. ಸೊ ನಾನು ಹೆಂಗಾದರೂ ಮಾಡಿ ನಾನು ಈ ಸಪ್ಲಿಮೆಂಟ್ ಏನು ಫಾರ್ಮುಲಾ ಕೊಡ್ತಾಯಿದ್ದೀವೋ ಅದನ್ನು ಕಟ್ ಡೌನ್ ಮಾಡಿಬಿಟ್ಟು ನಾನು ಅವನಿಗೆ ಎದೆ ಹಾಲನ್ನೇ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ನು ನನಗೆ ಅದೇ ಇದ್ದಿದ್ದರಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಏನು ಮಾಡಿದ್ವಿ, ಒಂದಷ್ಟು ರಿಸರ್ಚ್ ಎಲ್ಲ ಮಾಡಿದ್ವಿ, ಯಾವ ಥರ ನಾನು ಬ್ರೆಸ್ಟ್ ಮಿಲ್ಕ್ನ ಜಾಸ್ತಿ ಮಾಡ್ಕೊಬೇಕು ಅಂತ. ಸೊ ಒಂದಷ್ಟು ರಿಸರ್ಚ್ ಮಾಡಿ ಅದರಲ್ಲಿ ನಾನು ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಅದರಿಂದ ನನಗೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗ್ತಾ ಬಂತು. ಜಾಸ್ತಿನೇ ಆಯಿತು. ನಾನು ಒಂದಷ್ಟು ಪಂಪ್ ಮಾಡಿಬಿಟ್ಟು ನಾನು ಎತ್ತಿಟ್ಕೊತಾ ಇದ್ದೆ. ಅಂದರೆ ಎಕ್ಸ್ಟ್ರಾನ ಸ್ವಲ್ಪ ಫ್ರೀಜರ್ಗೂ ಹಾಕ್ತಾಯಿದ್ದೆ. ಅಷ್ಟು ನನಗೆ ಲೈಕ್ ಕಮ್ಮಿ, ತುಂಬ ಕಮ್ಮಿ ಬ್ರೆಸ್ಟ್ ಮಿಲ್ಕಿಂತ ತುಂಬ ಜಾಸ್ತಿ ಬ್ರೆಸ್ಟ್ ಮಿಲ್ಕ್ಗೆ ನಾನು ಹೇಗೆ ಮಾಡಿಕೊಂಡೆ. ಸೊ ಇಲ್ಲಿದೆ ನೋಡಿ ಟಿಪ್ಸ್ಗಳು. ಮೊದಲನೇದಾಗಿ ನಾನು ಏನು ಮಾಡಿದೆ ಅಂದರೆ, ನೀರು ಕುಡಿಬೇಕು, ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಯೂಶ್ವಲಿ ಈಗ ನಮ್ಮ ಮನೆ ಕಡೆ ಈಗ ನಮ್ಮ ಮಾಮೇ ಹೇಳ್ತಾಯಿದ್ರು, ಅಮ್ಮ ಏನು ಹೇಳ್ತಿದ್ರು, ನೀರು ಸ್ವಲ್ಪ ಕಮ್ಮಿ ಕುಡಿ ಈ ಟೈಮಲ್ಲಿ, ನಮಗೆಲ್ಲ ನೀರೇ ಕೊಡ್ತಾ ಇರಲಿಲ್ಲ ಅಂತ. ಸೊ ನೀವು ಆ ಥರ ಏನಾದರೂ ನಿಮ್ಮ ಮನೆಗಳಲ್ಲಿ ಹೇಳಿದ್ರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀರು ತುಂಬ 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 ಮುಖ್ಯ. ಚೆನ್ನಾಗಿ ನೀರು ಕುಡೀರಿ. ಬ್ರೆಸ್ಟ್ ಮಿಲ್ಕಲ್ಲಿ ಮ್ಯಾಕ್ಸಿಮಮ್ ಲೈಕ್ 90% ಅಂತ ಹೇಳ್ತಾರೆ, 80 to 90% ನೀರೇ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ನ್ಯೂಟ್ರಿಷನ್ ಇರೋದು. ಸೊ ನೀರನ್ನ ಚೆನ್ನಾಗಿ ಕುಡೀರಿ. ಆಮೇಲೆ ನೀರು ಕುಡಿದ್ರೆ ಮಿಲ್ಕು ತೆಳ್ಳಗಾಗುತ್ತೆ, ಅದೆಲ್ಲ ಏನು ನಂಬೇಡಿ. ನೀವು ನೀರು ಎಷ್ಟು ಕುಡಿತೀರೋ ನಿಮ್ಮ ಬಾಡಿ ಅಷ್ಟೇ ನಿಮಗೆ ಮಿಲ್ಕ್ನ ಜಾಸ್ತಿ ಮಾಡುತ್ತೆ. ಇನ್ನೊಂದು, ನಾನು ತುಂಬ ರಿಸರ್ಚ್ ಮಾಡಿ ಏನು ಮಾಡಿದ್ದು ಅಂದರೆ, ಓಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಮಾರ್ನಿಂಗ್ ನಾನು ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ನಾನು ಓಟ್ ಮಿಲ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನಗೆ ತುಂಬಾ ಹೆಲ್ಪ್ ಮಾಡಿತು. ನಾನು ಯಾವಾಗ ಓಟ್ ಮಿಲ್ಕ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಲಿಂದ ನನಗೆ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗೋದು ನನಗೆ ನೋಟಿಸ್ ಆಗ್ತಾಯಿತ್ತು. ಇನ್ನು ಅದಾದಮೇಲೆ ಮೂರನೇದು ನಾನು ಏನು ಮಾಡಿದ್ದು ಅಂದರೆ, ಟೀ. ನಾವು ಹೆಲ್ದಿಯಾಗಿ ಟೀ ಕುಡಿಬೇಕು. ಅದು ಯಾವ ಟೀ ಅಂದರೆ, ಒಂದು ಮೆಂತ್ಯ ಕಾಳು ಇರುತ್ತಲ್ಲ, ಮೆಂತ್ಯ ಕಾಳು ಮತ್ತು ಸೋಂಪು, ಇನ್ನೊಂದು ಅಜ್ವೈನ್. ಈ 3 ಹಾಕ್ಬಿಟ್ಟು ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ನಾವು ಕುದಿಸ್ಬಿಟ್ಟು ಟೀನ ಕುಡಿಬೋದು. ನಮ್ಗೆ ಅದರಲ್ಲಿ ಯಾವುದಾದ್ರೂ ಒಂದು, ಈಗ ನಮಗೆ ಮೆಂತ್ಯ ಕಾಳು, ಕೆಲವ್ರಿಗೆ ಮೆಂತ್ಯ ಕಾಳು ಆಗೋಲ್ಲ ಅಂಥವ್ರು ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಬರೀ ಸೋಂಪು ಹಾಕ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಬೋದು.
ಥರ ಟೀನ ಡೈಲಿ ಲೈಕ್ ಸ್ಟಾರ್ಟಿಂಗ್ ನಿಮಗೆ ಜಾಸ್ತಿ ಮಾಡ್ಕೊಬೇಕು ಅಂದಾಗ ದಿನಕ್ಕೆ ಒಂದು 3 ಸಲನಾದರೂ ಟೀನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಅದೇ ಥರ ಮಾಡ್ತಿದ್ದೆ. ಬೆಳಗ್ಗೆನೇ ಒಂದಷ್ಟು ಟೀನ ಮಾಡಿ ಇಟ್ಕೊಂಡು ನಾನು ಬೇಕಾದಾಗ ಬಿಸಿ ಬಿಸಿ ಮಾಡಿಕೊಂಡು ನಾನು ಕುಡಿತಾ ಇದ್ದೆ. ಇನ್ನೊಂದೇನೆಂದರೆ, ಈಗ ಮಾರ್ಕೆಟಲ್ಲಿ ಟೀ ಪ್ಯಾಕೆಟ್ಸು ಸಿಗುತ್ತೆ, ಲೈಕ್ ಗ್ರೀನ್ ಟೀ ಇದು ಸಿಗುತ್ತಲ್ಲ, ಅದೇ ಥರ ಇದ್ರದ್ದು ಮಾಡಿರ್ತಾರೆ. ಯಾವುದು ಮೆಂತ್ಯ ಮತ್ತು ಫೆನಲ್ ಅಂದರೆ ಇದು ಸೋಂಪು, ಅದ್ರದ್ದು ಟೀನ ಸಿಕ್ಕುತ್ತೆ. ಯಾರಿಗಾದ್ರೂ ಟೈಮ್ ಇಲ್ಲ ಮಾಡೋದಕ್ಕೆ ಅಂತ ಇದ್ದರೆ ನೀವು ಅದನ್ನು ತೊಗೊಂಬಂದು ಯೂಸ್ ಮಾಡ್ಬೋದು. 4ನೇದು ನಾನು ಏನು ಮಾಡಿದ್ದು ಅಂದರೆ ಫೀಡಿಂಗ್ ಮಾತ್ರ ನೀವು ನಿಲ್ಲಿಸಲೇಬಾರ್ದು. ಲೈಕ್ ಏನಂದರೆ, ಮಗುಗೆ ಕಮ್ಮಿ ಇರೋರು ಇನ್ನೂ ಏನು ಮಾಡಿ, ನೀವು ಎವ್ರಿ 1 ಅವರ್ಗೂ ಎಷ್ಟು ಕುಡಿಯುತ್ತೋ ಅಷ್ಟು ಕುಡೀರಿ, ನೀವು ಫೀಡ್ ಮಾಡ್ತಾನೇ ಇರಿ. ಮಗುಗೆ ನೀವು ಫೀಡಿಂಗ್ ಸ್ಟಾಪ್ ಮಾಡೋಂಗೇ ಇಲ್ಲ. ಅದು ಹೆಂಗೆ ಬಾಡಿ ವರ್ಕ್ ಆಗುತ್ತೆ ಅಂದರೆ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತಾರೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂದರೆ ಅದು ಎಷ್ಟು ನಾವು ಕೇಳ್ತೀವೋ ಅಷ್ಟು ಮಿಲ್ಕು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಟೀನ ಜಾಸ್ತಿ ನೀವು ಬ್ರೆಸ್ಟ್ ಫೀಡಿಂಗ್ನ ಮಾಡ್ತಾಯಿರಿ. ಏನು ಬರ್ತಾ ಇಲ್ಲ ಹಾಲು, ಏನು ಫೀಡ್ ಮಾಡಬೇಕು ಅಂತ ದಯವಿಟ್ಟು ಬಿಡಬೇಡಿ. ಬರಲಿ ಬಿಡಲಿ, ನೀವು ಮಗುಗೆ ನೀವು ಫೀಡ್ ಮಾಡ್ತಾನೆ ಕಂಟಿನ್ಯೂ ಮಾಡ್ತಾನೆ ಇರಿ. ಇನ್ನೊಂದು, ಚೆನ್ನಾಗಿ ಊಟ ಮಾಡಿ. ಊಟ ಅಂದರೆ ಈಗ ನಾವು ಬಾಣಂತಿಯರಿಗೆ ನಮ್ಮ ಕಡೆ ಎಲ್ಲ ಏನು ಕೊಡ್ತಾರೆ, ಪ್ರೋಟೀನ್ ಜಾಸ್ತಿ ಕೊಡೋಲ್ಲ, ಸ್ವಲ್ಪ ತಿಳಿ ಅನ್ನ, ಸಾರು, ಗಂಜಿ, ಆಮೇಲೆ ಅದೇ ರವೆ ಗಂಜಿ, ಆ ಥರ ಸ್ವಲ್ಪ ಲೈಟ್ ಫುಡ್ನೇ ಕೊಡ್ತಾರೆ. ಖಂಡಿತ ತೊಗೊಳ್ಳಿ. ಲೈಟ್ ಫುಡ್ಡು ತುಂಬ ಇಂಪಾರ್ಟೆಂಟ್. ಯಾವಾಗ ಅಂದರೆ, ಡೆಲಿವರಿ ಆಗಿ ಒನ್ ವೀಕ್ವರೆಗೂ ನಿಮಗೆ ಮೋಷನ್ಸ್ ಎಲ್ಲ ಕ್ಲೀನಾಗಿ ಬರೋವರೆಗೂ ಆ ಥರ ಲೈಟ್ ಫುಡ್ನೇ ತೊಗೊಳ್ಳಿ. ಲೈಕ್ ತಿಳಿ ಸಾರು, ಗಂಜಿ, ಆ ಥರನೆಲ್ಲ ತಿನ್ನಿ. ನಿಮ್ಮ ಬಾಡಿಗೆ ನಿಮಗೆ ಗೊತ್ತಾಗ್ತಾ ಇರುತ್ತಲ್ಲ, ಓಕೆ ಆರಾಮಾಗಿದೆ, ಮೋಷನ್ಸ್ ಎಲ್ಲ ಕ್ಲೀನಾಗಿ ಆಗ್ತಾ ಇದೆ ಅಂದಾಗ ನೀವು ಲೈಕ್ ಬ್ಯಾಲೆನ್ಸ್ಡ್ ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ತರಕಾರಿ ಜಾಸ್ತಿ ತಿನ್ನಿ, ಫ್ರೂಟ್ಸ್ ತಿನ್ನಿ, ಆಮೇಲೆ ಕಾಳು, ಪ್ರೋಟೀನ್ ಇನ್ಕ್ಲೂಡ್ ಮಾಡಿ. ನಿಮ್ಮ ಬಾಡಿಗೆ ತುಂಬ ಇದೆಲ್ಲ ಆಗತ್ತೆ, ಎಷ್ಟೊಂದು ಕ್ಯಾಲರೀಸು ಬರ್ನ್ ಆಗ್ತಾ ಇರುತ್ತೆ. ಇನ್ನೊಂದು, ನಿಮಗೆ ನ್ಯೂಟ್ರಿಷನ್ ಬೇಕು, ನಿಮ್ಮ ಬಾಡಿ ಇಲ್ಲಾಗಕ್ಕೆ ಬೇಕು, ನಿಮಗೆ ಬೇಕು. ಪ್ಲಸ್ ಮಗುಗೆ ಹಾಲು ಅದು ತಯಾರು ಮಾಡ್ತಾ ಇರೋದ್ರಿಂದ ಬಾಡಿ ಅದಕ್ಕೆ ಬೇಕು. ಮಗುಗೆ ಹೆಲ್ದಿಯಾಗಿರೋಂಥ ಮಿಲ್ಕ್ ಬೇಕು ತಾನೇ. ನಾವು ಪ್ರತಿಯೊಂದು ನ್ಯೂಟ್ರಿಷನ್ ಎಲ್ಲ ಒಂದು ಎದೆ ಹಾಲಿಂದನೇ ಹೋಗ್ತಾ ಇರೋದ್ರಿಂದ ಮಗುಗೆ ನಾವು ಚೆನ್ನಾಗಿ ತಿಂದ್ರೇ ಮಗುಗೆ ಎಲ್ಲ ರೀತಿಯ ನ್ಯೂಟ್ರಿಷನ್ಸು ಮಗುಗೆ ಹೋಗುತ್ತೆ. ಸೊ ಚೆನ್ನಾಗಿ ಊಟನ ಮಾಡಿ. ಯೂಶ್ವಲಿ ಬಾಣಂತಿಯರಿಗೆ ಎಷ್ಟೊಂದು ಫುಡ್ಡು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಕೆಲವು ರಿಸ್ಟ್ರಿಕ್ಷನ್ಸ್ ಅಂದರೆ ನಾನು ಹೇಳ್ತಾ ಇರೋದು ಎಲ್ಲ ತಿನ್ನಿ ಅಂತಲ್ಲ, ಮಗುಗೆ ಯಾವುದಾಗಲ್ಲ. ಈಗ ಮೆಣಸಿನ್ಕಾಯಿ ತಿನ್ನಬಾರ್ದು, ಆ ಥರದ್ದು ಏನೇನು ರಿಸ್ಟ್ರಿಕ್ಷನ್ ಇರುತ್ತೆ ಆ ಥರ ಫುಡ್ ಬಿಡಿ. ಬಟ್ ಹೀಗೇ ತಿನ್ನಬೇಕು, ಇಷ್ಟು ಬರೀ ಅನ್ನನೇ ತಿನ್ಕೊಂಡಿರಬೇಕು, ಬರೀ ತಿಳಿ ಸಾರೇ ತಿನ್ಕೊಂಡಿರಬೇಕು ಅಂತ ಏನಿಲ್ಲ. ಆರಾಮಾಗಿ ಬ್ಯಾಲೆನ್ಸ್ಡ್ ಫುಡ್ನ ನೀವು ತಿನ್ನಿ ಅಷ್ಟೇ. ಆಮೇಲೆ ಇನ್ನೊಂದು, ನಾನು ಅಷ್ಟೇ ಸ್ಟಾರ್ಟಿಂಗ್ ಫಸ್ಟು ನಮ್ಮಮ್ಮ ಹೇಳಿದ್ರು ಅಂತ ನಾನು ತಿಳಿದೆ, ಅಂದರೆ ಬಾಡಿಗೆ ಲೈಟ್ ಫುಡ್ನೇ ಕೊಟ್ಟೆ. ಆಮೇಲೆ ನಾನು ಗ್ರ್ಯಾಜುವಲಾಗಿ ನಾನು ಯಾವಾಗ ಮಿಲ್ಕ್ ಸಪ್ಲೈ ಎಲ್ಲ ಕಮ್ಮಿ ಆಯಿತು, ಒಂದಷ್ಟು ರಿಸರ್ಚ್ ಮಾಡಿ ನಾನು ಬ್ಯಾಲೆನ್ಸ್ ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಏನು ಮಾಡಿದ್ದು ಅಂದರೆ ಪಂಪ್ ಮಾಡೋದು. ಪಂಪಿಂಗ್ ತುಂಬ ಹೆಲ್ಪ್ ಮಾಡುತ್ತೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ನನ್ನ ಇಶಾನ್ ಡೆಲಿವರಿ ಆಗಿ ಅದೇ ಮಿಲ್ಕ್ ಸಪ್ಲೈ ಕಮ್ಮಿ ಇದ್ದಾಗ ನಾವೊಂದು ಪಂಪ್ನ ಆರ್ಡ್ರ್ ಮಾಡಿ ನಾನೇನು ಮಾಡ್ತಾಯಿದ್ದೆ ಅಂದರೆ, ಅವನು ಫುಲ್ ಫೀಡೆಲ್ಲ ಆಗಿ ಫೀಡಿಂಗ್ ಮುಗಿದ ಮೇಲೆ ಎಷ್ಟಾರು ಬರಲಿ 10 ಮಿನಿಟ್ಸ್ 20 ಮಿನಿಟ್ಸ್ ಪಂಪ್ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗ್ ಏನೂ ಬರ್ತಿರ್ಲಿಲ್ಲ, ಝೀರೋ. ಅಂದರೆ ಅಂದರೆ ಅವ್ನು ಕುಡ್ದಾದ್ಮೇಲೆ ಏನೂ ಬರ್ತಾ ಇರಲಿಲ್ಲ. ಹಾಗೆ ಡೈಲಿ ನಾನು ಬಿಡದೆ, ನನಗೆ ಫಾರ್ಮುಲಾ ಬಿಡಿಸ್ಬೇಕು ಅನ್ನೋ ತಲೆಯಲ್ಲಿ ಕೂತ್ಬಿಟ್ಟಿತ್ತಲ್ಲ. ಸೊ ನಾನೇನು ಮಾಡಿದೆ, ಅವನು ಫೀಡಿಂಗ್ ಆದ ತಕ್ಷಣ ಪಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎವ್ರಿ ಫೀಡಿಂಗ್ ಆದಮೇಲೂ ಪಂಪ್ ಮಾಡ್ತಿದ್ದೆ. ಬಟ್ ಎಲ್ರಿಗೂ ಟೈಮ್ ಇರೋಲ್ಲ, ಒಂದೊಂದು ಫೀಡಿಂಗ್ ಆದಮೇಲೂ ಪಂಪ್ ಮಾಡ್ತಾ ಕೂರೋಕ್ಕೆ ಟೈಮ್ ಇರೋಲ್ಲ. ಸೊ ಅದಕ್ಕೇ ಬೇರೆ ಬೇರೆ ಮೆಥಡಲ್ಲಿ ನಾವು ಪಂಪಿಂಗ್ನ ಮಾಡ್ಬೋದು. ನಾನು ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ವಿಡಿಯೋ ಯಾವ ಥರ ಪಂಪ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈ ಥರ ನೀವು ಪಂಪಿಂಗ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಬಾಡಿಗೆ. ಯಾಕೆಂದರೆ ಓಕೆ, ನಾವು ಪಂಪ್ ಮಾಡ್ತಾಯಿದ್ರೆ ಏನಾಗುತ್ತೆ, ಬಾಡಿಗೆ ಸಿಗ್ನಲ್ ಹೋಗುತ್ತೆ. ಮಗು ಕುಡ್ದಾದ್ಮೇಲೂ ನಾವು ಮತ್ತೆ ಪಂಪ್ ಮಾಡ್ತಿದ್ರೆ ಮಗುಗೆ ಇನ್ನೂ ಜಾಸ್ತಿ ಮಿಲ್ಕ್ ಬೇಕು ಅಂತ ಬಾಡಿಗೆ ಸಿಗ್ನಲ್ ಹೋಗುತ್ತೆ. ಆವಾಗ ಏನಾಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಇದಿಷ್ಟು ನಾನು ಪರ್ಸ್ನಲಿ ಮಾಡಿ ಅದೆಲ್ಲ ರಿಸರ್ಚ್ ಮಾಡಿ ಇಷ್ಟೆಲ್ಲ ಮಾಡಿ ನಾನು ಬ್ರಷ್ ಮಿಲ್ಕ್ ಇನ್ಕ್ರೀಸ್ ಮಾಡಿದೆ. ಲೈಕ್ 1.5 ಮಂತ್ಸ್ ಅವನಿಗೆ ನಾನು ಬ್ರಷ್ ಮಿಲ್ಕ್ ಜೊತೆಗೆ ಫಾರ್ಮುಲಾನು ಅಡಿಷ್ನಲಾಗಿ ಕೊಡ್ತಾಯಿದ್ವಿ. ಅದಾದ ತಕ್ಷಣ ನನ್ನ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಆಯಿತು. ಹೆಂಗೆ ಅಂದರೆ ನಾನು ಸ್ಟೋರ್ ಮಾಡಿಡೋವಷ್ಟು ನನಗೆ ಮಿಲ್ಕು ಜಾಸ್ತಿ ಆಯಿತು. ಸೊ ನಾನು ಅವಾಗ ಅವನಿಗೆ ಕಂಪ್ಲೀಟಾಗಿ ಫಾರ್ಮುಲಾ ಸ್ಟಾಪ್ ಮಾಡಿ ಅವನಿಗೆ ನಾನು ಏನು ಸ್ಟೋರ್ ಮಾಡಿರ್ತೀನಲ್ಲ ಅವನಿಗೆ ಸಾಕಾಗ್ದಿದ್ದು ಆ ಮಿಲ್ಕ್ನ ಅವನಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗೆಲ್ಲ ನಾನು ಏನೇನು ಕಲ್ತ್ನೋ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಈಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಂಗೆ ಅದು ತುಂಬ ಯೂಸ್ಫುಲ್ಲಾಗಿ ನಾನು ಸ್ಟಾರ್ಟಿಂಗಿಂದನೇ ಅಂದರೆ ಇಶಾನ್ ಪ್ರೆಗ್ನೆನ್ಸಿಲಿ ಅವನು ಹುಟ್ಟಿದಾಗ ಏನು ಅಂದರೆ ಇಶಾನ್ ಹುಟ್ಟಿದ ತಕ್ಷಣ ಪಂಪ್ ಮಾಡೋದಾಗಲಿ ಈ ಥರ ಫುಡ್ಡಿಂದಲ್ಲಾಗಲಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದು ನಂಗೆ ಗೊತ್ತೇ ಇರಲಿಲ್ಲ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳೋದು ಅಂತ. ಸೊ ರಿಸರ್ಚ್ ಮಾಡಿ ಅದೆಲ್ಲ ಮಾಡಿ ನಾನು ಸ್ಟಾರ್ಟ್ ಮಾಡೋದಕ್ಕೇ ಅವನು ಹುಟ್ಟಿ ಒಂದು 15 ದಿನ ಆದಮೇಲೆ ನಾನು ಇದೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಸ್ವಲ್ಪ ಲೇಟ್ ಮಾಡಿಕೊಂಡೆ. ಬಟ್ ಈ ಸಲ ವಿಹಾನ್ ಹುಟ್ಟಿದ್ಮೇಲೆ ನಾನು ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಇನ್ ಕೇಸ್ ಏನಾದರೂ ಮಿಲ್ಕ್ ಸಪ್ಲೈ ನಾನು ಕಮ್ಮಿ ಆದರೆ ನಾನು ಸ್ಟಾರ್ಟಿಂಗಿಂದನೇ ಪಂಪ್ ಮಾಡೋಣ, ಫುಡ್ಡೆಲ್ಲ ಚೆನ್ನಾಗಿ ತಿನ್ನೋಣ ಅಂತ ಫಿಕ್ಸ್ ಆಗಿದೆ. ಬಟ್ ಥ್ಯಾಂಕ್ಫುಲಿ ಏನಂದರೆ ವಿಹಾನು ಫಸ್ಟ್ ಫೀಡಿಂಗೇ ಅವ್ನು ಕ್ಲೀನಾಗಿ ಲ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಕುಡ್ದ. ಅವ್ನು ಎಷ್ಟು ಅಂದರೆ ಅವನು ಲ್ಯಾಚೇ ಮೇಯ್ನ್ ಅಲ್ವಾ, ಕ್ಲೀನಾಗಿ ಲ್ಯಾಚ್ ಮಾಡ್ಕೊಂಡು ಕುಡಿಯೋದ್ರಿಂದ ನನಗೆ ಬೇಗ ಮಿಲ್ಕು ಬಂತು. ಅವನಿಗೆ ಸಾಕಾಗೋಷ್ಟು ಮಿಲ್ಕೂ ಅವನಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಈ ಸಲನೂ ಅಷ್ಟೇ ಎಕ್ಸ್ಟ್ರಾ ಮಿಲ್ಕೆಲ್ಲ ನಾನು ಪಂಪ್ ಮಾಡಿಬಿಟ್ಟು ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಇದೆಲ್ಲ ನಾನು ಎದೆ ಹಾಲನ್ನ ಇನ್ಕ್ರೀಸ್ ಮಾಡೋದಕ್ಕೆ ಮಾಡಿದಂಥ ಒಂದಷ್ಟು ಟಿಪ್ಸ್ಗಳು. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಕೆಲವು ಎಲ್ಲರ ಬಾಡಿನೂ ಒಂದೇ ಥರ ಕೆಲಸ ಮಾಡಲ್ಲ. ಸೊ ಎಲ್ಲರದ್ದು ಡಿಫ್ರೆಂಟ್ ಇರುತ್ತೆ. ಕೆಲವ್ರಿಗೆ ಹಾರ್ಮೋನ್ಸ್ ಬೇರೆ ಥರನೇ ಚೇಂಜಸ್ ಇರುತ್ತೆ ಡೆಲಿವರಿ ಆದಮೇಲೆ. ಸೊ ನಿಮ್ಮ ಬಾಡಿಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ಥರ ಮಾಡಿ. ಆಮೇಲೆ ಎಲ್ಲದಕ್ಕಿಂತ ಮೇಯ್ನ್ ಇನ್ನೊಂದು, ಸ್ಟ್ರೆಸ್ ಮಾಡ್ಕೊಂಬಿಡಿ, ಆರಾಮಾಗಿ ಕಾಮಾಗಿರಿ, ಫೀಡಿಂಗ್ ಮಾಡ್ತಾಯಿರಿ. ನೀವೇನೇನು ಪ್ರಯತ್ನ ಪಡ್ತೀರಾ ಪಡಿ. ಅಯ್ಯೋ ಬರ್ತಾನೆ ಇಲ್ಲ, ನಾನು ಇದೆಲ್ಲ ಮಾಡಿದೆ ಬರ್ತಾನೆ ಇಲ್ಲ ಅಂತ ತುಂಬ ತಲೆ ಕೆಡಿಸ್ಕೊಂಬಿಡಿ. ಏಕೆಂದರೆ ನಿಮ್ಮ ಹೆಲ್ತು ತುಂಬ ಮುಖ್ಯ ಎಲ್ಲದಕ್ಕಿಂತ. ನೀವು ಮಗುನ ಚೆನ್ನಾಗಿ ನೋಡ್ಕೊಬೇಕು. ನೀವೇ ಅಷ್ಟು ಸ್ಟ್ರೆಸ್ ಮಾಡಿಕೊಂಡು ನೀವು ಹೆಲ್ತ್ನ ಹಾಳು ಮಾಡಿಕೊಂಡ್ರೆ ಮಗುನ ಯಾರು ನೋಡ್ಕೊತಾರಲ್ವ. ನಿಮ್ಮ ಮೇಯ್ನ್ ಇರೋದು ಮಗುನ ಚೆನ್ನಾಗಿ ನೋಡ್ಕೊಳೋದು. ಸೊ ತುಂಬ ಸ್ಟ್ರೆಸ್ ಮಾಡ್ಕೊಂಬಿಡಿ. ಇನ್ ಕೇಸ್ ಇದೆಲ್ಲ ಪ್ರಯತ್ನ ಪಟ್ಟು ನಿಮಗೆ ಮಿಲ್ಕ್ ಬರ್ತಾ ಇಲ್ಲ ಅಂದರೆ ಇಟ್ಸ್ ಓಕೆ, ಏನೋ ಅಷ್ಟೊಂದು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಫಾರ್ಮುಲಾ ಕೊಡಿ. ಹಂಗಂತ ನಾನು ಕೊಡೋಕ್ಕೆ ಆಗಿಲ್ಲ ಅದೆಲ್ಲ ಚಿಂತೆ ಮಾಡೋಕ್ಕೋದ್ರೆ ನಾವಿದ್ದರೆ ತಾನೇ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಸೊ ತುಂಬ ವರಿ ಮಾಡ್ಕೊಳೋದಾಗಲಿ ಸ್ಟ್ರೆಸ್ ಮಾಡ್ಕೊಂಬಿಡಿ. ಆದಷ್ಟು ನಿಮ್ಗೆ ಆಗೋಷ್ಟು ಟ್ರೈ ಮಾಡಿ, ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಬಟ್ ತುಂಬ ಸ್ಟ್ರೆಸ್ಸು ವರಿ ಎಲ್ಲ ಮಾಡಿಕೊಂಡು ನಿಮ್ಮ ಹೆಲ್ತ್ನ ನೀವು ಹಾಳು ಮಾಡ್ಕೊಂಬಿಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಯಾರಿಗಾದರೂ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವುದಾದ್ರೂ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಬೇಕು ಅಂದ್ರೂ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಮತ್ತೊಂದು ವೀಡಿಯೋನಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಇದು ನಾನು ಹೇಳ್ದಂಗೆ ಇದು ಪರ್ಸ್ನಲಿ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಎದೆಯನ್ನ ಇನ್ಕ್ರೀಸ್ ಮಾಡ್ಕೊಂಡಿರೋದು. ಸೊ ಯಾರೋ ಬೇರೆಯವರು ವೀಡಿಯೋ ಮಾಡಿದ್ದಾರೆ ಅಂತ ನಾನು ಅದನ್ನು ನೋಡಿಬಿಟ್ಟು ನಿಮ್ಗೆ ಹೇಳ್ತಾ ಇಲ್ಲ. ನಾನು ಎಷ್ಟು ಕಷ್ಟ ಅಂದರೆ ಇಶಾನ್ ಹುಟ್ಟಿದ್ಮೇಲೆ ಕಷ್ಟಪಟ್ಟು ನಾನು ಇನ್ಕ್ರೀಸ್ ಮಾಡಿದ್ದು ಅದರ ಟಿಪ್ಸ್ನ ನಿಮಗೆಲ್ಲ ಶೇರ್ ಮಾಡ್ತಿದ್ದೀನಿ. ಇದರಿಂದ ಒಬ್ರಿಗಾದರೂ ಯೂಸ್ ಆದರೆ ನನಗೆ ಅದೇ ಖುಷಿ. ಒಂದು ತಾಯಿಯಿಂದ ಇನ್ನೊಂದು ತಾಯಿ ಗೊತ್ತಾಗಿ ಅವ್ರಿಗೆ ಅದು ಹೆಲ್ಪ್ ಆದರೆ ಅದಕ್ಕಿಂತ ಇನ್ನೇನು ಖುಷಿ ಇರುತ್ತಲ್ಲ. ಸೊ ಅದರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.